ಡಿಫ್ರೆಂಟ್ ಆಗಿರ್ತದೆ. ಯಾರಾದ್ರೂ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ಈ ತರ ಒಂದು ಹಲಸಿನ ಬೀಜದ ಪಾಯಸ ಮಾಡಿ ಕೊಟ್ರೆ ಅವರಿಗೆ ಯಾವ ಪಾಯಸ ಅಂತೇಳಿ ಗೊತ್ತಾಗ್ಲಿಕ್ಕಿಲ್ಲ, ಅಷ್ಟು ರುಚಿ ಇರ್ತದೆ. ನಾನು ಇಷ್ಟರ ತನಕ ಬೇರೆ ಬೇರೆ ತರದ ಪಾಯಸ ಎಲ್ಲ ಮಾಡಿ ತೋರಿಸಿದ್ದೇನೆ. ಇವಾಗ ನಮ್ದು ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ನಾನು ಅದಕ್ಕೆ ಬೀಜ ಎಲ್ಲ ತೆಗೆದಿಟ್ಟಿದ್ದೆ, ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಒಣಗಿಸಿ ಎಲ್ಲ ಇಟ್ಟಿದ್ದೆ. ಅದರದ್ದೇ ಇವತ್ತೊಂದು ಪಾಯಸ ಮಾಡಿದರೆ ಹೇಗೆ ಅಂತ ಹೇಳಿ ನನಗೆ ಫೀಲ್ ಆಯಿತು. ಅದಕ್ಕೋಸ್ಕರ ಇವತ್ತು ಪಾಯಸ ಮಾಡ್ತಿದ್ದೇನೆ. ತುಂಬ ಸುಲಭದ ರೆಸಿಪಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾತಟಿ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವಿಡಿಯೋಸ್. ನಾನು ಸುಮಾರು ಬಗೆಯ ಹಲಸಿನ ಹಣ್ಣಿದ್ದು ರೆಸಿಪಿ ಎಲ್ಲ ಮಾಡಿ ತೋರಿಸಿದ್ದೆ, ಬೇರೆ ಬೇರೆ ಥರದ್ದು. ಬೀಜ ಎಲ್ಲ ತೆಗೆದಿಟ್ಟಿದ್ದೆ ಸೈಡಲ್ಲಿ. ಅದರದ್ದೇ ಇವತ್ತು ಪಾಯಸ ಮಾಡುವ ಅಂತೇಳಿ ಹೊರಟಿದ್ದೇನೆ. ಭಾರಿ ರುಚಿಯಾದ ಪಾಯಸ, ಚೆಂದ ತೊಳೆದು ತಗೊಂಡು ಬಂದಿದ್ದೇನೆ. ಸಿಪ್ಪೆ ಎಲ್ಲ ತೆಗಿತಿದ್ದೇನೆ ನೋಡಿ. ಇವತ್ತಿನ ಪಾಯಸಕ್ಕೆ 8ರಿಂದ 10 ಬೀಜ ಇದ್ರೆ ಸಾಕಾಗ್ತದೆ. ಸಿಪ್ಪೆ ತೆಗೆದು ಈ ಬೀಜವನ್ನು ಬೇಯಿಸಿದ್ರೆ ಆಯಿತು. ಈ ಹಲಸಿನ ಬೀಜ ಅಂತ ಹೇಳಿದರೆ ತುಂಬ ರುಚಿ, ಅದರಿಂದ ಏನೇ ರೆಸಿಪಿ ಮಾಡಿದ್ರೆ ಕೂಡ ರುಚಿ ಆಗ್ತದೆ ನೋಡಿ. ನಾನು ಇದೇ ರೀತಿ ಎಲ್ಲ ಬೀಜದ ಸಿಪ್ಪೆಯನ್ನು ತೆಗಿತಿದ್ದೇನೆ. ಈಗ ಒಳಗಡೆ ಕಪ್ಪು ಕಲರ್ದು ಲೇಯರ್ ಮತ್ತೆ ತೆಗಿತಾ ಇಲ್ಲ. ಇದು ತೆಗೆದ್ರೆ ನಮ್ಮ ಪಾಯಸ ಸ್ವಲ್ಪ ವೈಟ್ ಕಲರಲ್ಲಿ ಆಗ್ತದೆ. ಇದಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗ್ತದೆ ಅಂತ ಬಿಟ್ಟರೆ ಮತ್ತೇನಿಲ್ಲ, ರುಚಿಯೆಲ್ಲ ಸೇಮ್ ಇರ್ತದೆ. ಸಿಪ್ಪೆ ತೆಗೆದ್ರು ಅಥವಾ ನೋಡಿ ತೆಗೆದ್ರೆ ಈ ಥರ ಆಗ್ತದೆ. ಪಾಯಸದ ಕಲರ್ ಕೂಡ ಇದೇ ರೀತಿ ಆಗ್ತದೆ. ತೆಗೆಯಿಲ್ಲ ಅಂತ ಹೇಳಿದ್ರೆ ಇದು ಕಲರಿಗೆ ಬರ್ತದೆ ಪಾಯಸ. ಬೀಜದ ಸಿಪ್ಪೆ ಎಲ್ಲ ತೆಗೆದಾಯಿತು. ಇದನ್ನೇನು ಬೇಯಲಿಕ್ಕೆ ಹಾಕುವ. ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ. 4ರಿಂದ 5 ವಿಸಿಲ್ ಆದರೂ ಬರಬೇಕು. ನಮ್ಮ ಈ ಹಲಸಿನ ಬೀಜ ತುಂಬ ಸ್ಮೂತ್ ಆಗೋ ತನಕ ಬೇಯಿಸಬೇಕು. ತೆಂಗಿನ ಹಾಲನ್ನು ತೆಗೆಯುವ. ಒಂದು ಮೀಡಿಯಂ ಸೈಜ್ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತೇನೆ ನೋಡಿ. ತೆಂಗಿನಕಾಯಲ್ಲಿ ಫಸ್ಟ್ ಹಾಲನ್ನು ನಾವು ತೆಗೆದು ಸೈಡಲ್ಲಿ ಇಡುವ. ಭಾರಿ ರುಚಿ ಆಗ್ತದೆ ಫಸ್ಟ್ ಹಾಲನ್ನು ನಾವು ಪಾಯಸಕ್ಕೆ ಹಾಕಿದರೆ. ಅಂದರೆ ದಪ್ಪ ಇರಲಿ ಹಾಲು, ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ಒಂದು 3/4 ಲೋಟ ನೀರು ಹಾಕುವ. ನುಣ್ಣಗೆ ರುಬ್ಬಿಕೊಳ್ಳುವ ನೋಡಿ. ತುಂಬ ನಾನು ನೀರು ಸೇರಿಸಲಿಲ್ಲ, 3/4 ಲೋಟ ಇದೆ ಅಷ್ಟೇ. ಅದು ಮೀಡಿಯಂ ಸೈಜ್ನ ಲೋಟದಲ್ಲಿ ತಗೊಂಡಿರೋದು. ಪಾಯಸಕ್ಕೆ ಏಲಕ್ಕಿ ಹಾಕಿದ್ರೇ ಪರಿಮಳ ನೋಡಿ. ನನಗೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್. ಚಂದ ಬೆಂದಿದೆ. ಇಷ್ಟು ಸ್ಮೂತ್ ಆಗಿ ಚಂದ ಬೇಯಬೇಕು ನಮ್ಮ ಪಾಯಸಕ್ಕೆ. ಇದನ್ನು ಸಿಪ್ಪೆ ಇದ್ದ ಹಾಗೆ ನಾನು ಮಿಕ್ಸಿಗೆ ಹಾಕೊಳ್ತಿದ್ದೇನೆ, ಮತ್ತೆ ಇದರ ಸಿಪ್ಪೆ ತೆಗಿತಾ ಇಲ್ಲ. ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬುವ. ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿಯುವ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೇನೆ ನೋಡಿ. ದ್ರಾಕ್ಷಿ ಬೀಜ ಹಾಕೊಂಡಿದ್ದೇನೆ. ನಿಮಗೆ ಡ್ರೈ ಫ್ರೂಟ್ಸ್ ಅಂತ ಹೇಳಿದರೆ ಏನು ಬೇಕಾದರೂ ಹಾಕೋಬಹುದು. ಡ್ರೈ ಫ್ರೂಟ್ಸಲ್ಲಿ ಎಲ್ಲವನ್ನು ಸ್ವಲ್ಪ ಚೆಂದ ಹುರಿಬೇಕು. ಈ ಗೋಡಂಬಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿದ್ರೆ ಒಳ್ಳೆಯದಾಗ್ತದೆ ನೋಡಿ. ನುಣ್ಣಗೆ ಎಷ್ಟು ಪೇಸ್ಟ್ ಥರ ರುಬ್ಬಿಕೊಂಡಾಯಿತು. ಸ್ವಲ್ಪ ಕೂಡ ಇದರಲ್ಲಿ ತರಿ ಇರಬಾರ್ದು ನೋಡಿ. ಒಂದು ಪಾತ್ರಕ್ಕೆ ಹಲಸಿನ ಬೀಜದ ರುಬ್ಬಿದ ಮಿಶ್ರಣವನ್ನು ಸೇರಿಸುವ. ಸ್ವಲ್ಪ ನೀರು ಸೇರಿಸಿ ಈ ಮಿಕ್ಸಿಯಲ್ಲಿ ಸ್ವಲ್ಪ ಇತ್ತು, ಅದನ್ನು ಹಾಕೊಳ್ತಾ ಇದ್ದೇನೆ ನೋಡಿ. ಚೆಂದ ಮಿಕ್ಸ್ ಮಾಡುವ. ನಾವು ತೆಂಗಿನ ಹಾಲಲ್ಲಿ 2ನೇ ಹಾಲು ಅಂತೇಳಿ ತೆಗೆದಿರ್ತೇವೆ ನೋಡಿ, ಅದನ್ನು ಇವಾಗ ಸೇರಿಸುವ. 1 ಲೋಟದಷ್ಟಿದೆ ನೋಡಿ ತೆಂಗಿನ ಹಾಲು. ಸರಿ ಮಿಕ್ಸ್ ಮಾಡುವ. ಒಂದು ಮೀಡಿಯಂ ಸೈಜ್ನ ಕಪ್ಪಲ್ಲಿ ಬೆಲ್ಲವನ್ನು ಹುಡಿ ಮಾಡಿ ಇಟ್ಕೊಂಡಿದೆ ನೋಡಿ. ಹುಡಿ ಮಾಡಿದರೆ ಬೆಲ್ಲ ಬೇಗ ಕರಗ್ತದೆ. ಅದನ್ನು ಇವಾಗ ಹಾಕ್ಕೊಳ್ತೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಸೇರಿಸಿದ್ರೆ ಆಯಿತು. ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ಬೇಗ ಕರಗ್ತದೆ ಈ ಥರ ಮಾಡುವಾಗ ನೋಡಿ. ನಾನಿಲ್ಲಿ 8ರಿಂದ 10 ಬೀಜವನ್ನು ಹಾಕಿದ್ದೇನೆ. ಅಂದರೆ ಇದು ಈ ಬೀಜ ಉಂಟಲ್ಲ ತಣ್ಣಗೆ ಆದ ಹಾಗೆ ದಪ್ಪ ಆಗ್ತಾ ಬರ್ತದೆ ಪಾಯಸ. ತುಂಬ ಹಾಕಿದರೆ ಒಳ್ಳೆಯದಾಗೋದಿಲ್ಲ. ಏಲಕ್ಕಿ ಇವಾಗ ಹಾಕ್ಕೊಳ್ಳುವ. ಏಲಕ್ಕಿ ಹಾಕಿದಂತ ಸರಿ ಮಿಕ್ಸ್ ಮಾಡುವ. ನಮ್ಮನೆಯಲ್ಲಿ ಈ ಹಲಸಿನ ಬೀಜದ್ದು ಈ ತಂಬುಳಿ ಮಾಡ್ತಿದ್ರು, ಹಾಗೆಯೇ ಸಾರೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಈ ಪಾಯಸ ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ, ಅಂತ ಸ್ವೀಟ್ ರೆಸಿಪಿ ನೋಡಿ. ಹಾಗೆ ಈ ಹಲಸಿನ ಹಣ್ಣು ಬಂದಾಗ ಉಂಟಲ್ಲ, ಮನೇಲಿ ಎಲ್ಲ ಥರದ ರೆಸಿಪಿ ಮಾಡ್ತಾಯಿದ್ರು. ಈ ಹಲಸಿನ ಹಣ್ಣಲ್ಲಿ ಕೂಡ ಹಾಗೆಯೇ ಹೊರಗಿನ ಪದರ ಬಿಟ್ಟರೆ ಮತ್ತೆ ಎಲ್ಲ ಯೂಸ್ ಮಾಡೋವಂಥದ್ದು, ಏನು ಬಿಸಾಕ್ಲಿಕ್ಕಿಲ್ಲ. ಹೊರಗಿನ ಪದರ ಕೂಡ ಅಷ್ಟೇ, ಮನೆಯಲ್ಲಿ ದನ ಎಲ್ಲಿದ್ದರೆ ಅದಕ್ಕೆ ಆಗ್ತಿತ್ತು. ನಾವು ಫಸ್ಟಿಗೆ ತೆಗೆದಂತಹ ಕಾಯಿ ಹಾಲು ನೋಡಿ, ಫಸ್ಟ್ ಕಾಯಿ ಹಾಲು ದಪ್ಪ ಇರ್ತದೆ. ಇದನ್ನು ಇವಾಗ ಹಾಕೊಳ್ತೇನೆ. ಸರಿ ಒಂದ್ಸಲ ಮಿಕ್ಸ್ ಮಾಡುವ. ಈ ಫಸ್ಟ್ ಕಾಯಿ ಹಾಲು ಯಾವತ್ತು ರುಚಿ ಜಾಸ್ತಿ ಇರ್ತದೆ.
ಅದನ್ನು ಪಾಯಸ ಮಾಡುವಾಗ ಲಾಸ್ಟಿಗೆ ಹಾಕೊಂಡ್ರೆ ಆಯಿತು. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳುವ, ಚಿಟಿಕೆ ಉಪ್ಪನ್ನು ಸೇರಿಸುವ, ಸರಿ ಮಿಕ್ಸ್ ಮಾಡುವ. ಅಲ್ಲಿಗೆ ನಮ್ಮ ಹಲಸಿನ ಬೀಜದ ಪಾಯಸ ರೆಡಿ ಆಯಿತು. ಸ್ವಲ್ಪ ತಣಿದಾದ ನಂತರ ಈ ಹಲಸಿನ ಬೀಜದ ಪಾಯಸ ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ. ದಪ್ಪ ಆದರೆ ನಮಗೆ ಪಾಯಸ ರುಚಿ ಆಗ್ತದೆ ತಿನ್ನಲಿಕ್ಕೆ, ಡಿಫ್ರೆಂಟ್ ಆಗಿರ್ತದೆ. ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ಈ ಥರ ಒಂದು ಹಲಸಿನ ಬೀಜದ ಪಾಯಸ ಮಾಡಿ ಕೊಟ್ಟರೆ ಅವರಿಗೆ ಯಾವ ಪಾಯಸ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ, ಅಷ್ಟು ರುಚಿ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಬೀಜದ ಪಾಯಸ ಹೇಗೆ ಬಂದಿದೆ. ಬರೀ ಒಂದು 20 ನಿಮಿಷದಲ್ಲಿ ಮಾಡಿ ಮುಗಿಸುವಂಥ ಒಂದು ಪಾಯಸ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ನಾನು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.